ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡ್ತಿದ್ದಾರೆ. ಬನ್ನಿ ನೋಡೋಣ. ಐ ವಿಲ್ ನಾಟ್ ರಿಪ್ಲೈ ಟು ಯು. ನಿನ್ನ ಪೇಷನ್ಸ್ ಇದ್ದ ಇರು, ಇಲ್ಲಾಂದ್ರೆ ನಿನ್ನ ದಾರಿ ನೋಡು. ನಾನು ಕರೆದಿದ್ದೀನಿ, ಮಾತಾಡ್ತೀನಿ. ಐ ವಿಲ್ ಗಿವ್ ಯು ಎ ಟೈಮ್. ನಾನು ಪ್ರತಿಯೊಂದು ನಮ್ಮ ಎಲ್ಲ ಮಹಿಳಾ ಸಂಘಟನೆಗಳಿಗೆ ಪಕ್ಷ ಭೇದವನ್ನು ಮರೆತು ನಮ್ಮ ತಾಯಂದಿರಿಗೆ, ನನ್ನ ಅಕ್ಕದಿರಿಗೆ ನಿಮ್ಮ ಗೌರವ, ನಿಮ್ಮ ಸ್ವಾಭಿಮಾನವನ್ನು ಉಳಿಸ್ಕೊಳ್ಬೇಕು. ಈ ರೀತಿ ಹಗುರವಾಗಿ ಹೆಣ್ಣು ಕುಲಕ್ಕೆ ಮಾತಾಡೋದ್ರ ವಿರುದ್ಧ ಹೋರಾಟವನ್ನು ಮಾಡಲೇಬೇಕು, ಪ್ರತಿಭಟನೆಯನ್ನು ಮಾಡಲೇಬೇಕು, ಜ್ಞಾನವನ್ನು ಉಂಟು ಮಾಡಬೇಕು. ಆದ್ದರಿಂದ ಒಂದು ಪಕ್ಷದ ಅಧ್ಯಕ್ಷನಾಗಿ ಸರ್ಕಾರದ ನಾನು ನಿಮ್ಮ ಮೇಲೆ ವಿಶ್ವಾಸವನ್ನಿಟ್ಟು ಈ 5 ಗ್ಯಾರಂಟಿಗಳ ಕೊಟ್ಟು ನಿಮ್ಮ ಬದುಕನ್ನು ಶಕ್ತಿಶಾಲಿ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂತೇಳಿ ಈ ಗ್ಯಾರಂಟಿಯನ್ನು ತಂದಿದ್ದೇವೆ. ನೀವೆಲ್ಲ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ನಿಮ್ಮ ಹೋರಾಟವನ್ನು ನೀವು ಮಾಡಿ ಇದನ್ನು ಖಂಡಿಸಬೇಕು. ಈ BJP NDA ಅವರಿಗೆ ತಕ್ಕ ಪಾಠವನ್ನು ಕೊಡಬೇಕು, ತಿಳಿಸ್ಬೇಕು ಅಂಥೇಳಿ ನಾನು ಇವತ್ತು ಕರೆಯನ್ನು ನಾನು ಕೊಡ್ತಾ ಇದ್ದೇನೆ. ಬಾಡಿಗೆನೋ ಮತ್ತೊಂದು ಏನು ಬೇಕಾದ್ರೂ ಹೇಳ್ಕೊಳ್ಳಿ. ಇವತ್ತು ನಾವು ಹೋರಾಟ ಮಾಡಬೇಕಾದ್ದು, ನಾವು ಹೆಣ್ಣುಮಕ್ಕಳ ಪರವಾಗಿ ನಿಂತ್ಕೊಳ್ಬೇಕಾದ್ದು, ಅವ್ರಿಗೆ ಆತ್ಮಧೈರ್ಯವನ್ನು ಕೊಡಬೇಕಾದ್ದು. ಅವರ ಕುಲಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆಯನ್ನು ಕುಮಾರಸ್ವಾಮಿ ಅವರು ತಂದಿದ್ದಾರೆ. ಇದಕ್ಕೆ ನಾನು ಕರೆ ಕೊಡ್ತಾ ಇದ್ದೀನಿ. ನಾನು ಝೂಮ್ ಮೀಟಲ್ಲಿ ಒಂದು ನಿಮಿಷ ಮಾತ್ರ ಇದೆ ಅಷ್ಟೇ, ಮಿಕ್ಕಿದ್ದು ನಾನು ಬೇರೆ ಬೇರೆ ಟ್ರಾವೆಲ್ ಮಾಡ್ತಾಯಿದ್ದೆ. ನಾನು ಚೀಫ್ ಮಿನಿಸ್ಟ್ರು, ನಾನು ಎಲ್ಲ ನಾಯಕರಿಗೆ, ಎಲ್ಲ ಸಂಘಟನೆಯವ್ರಿಗೆ 1,20,00,000 ಹೆಣ್ಮಕ್ಳು ಇವತ್ತು ಗೃಹಲಕ್ಷ್ಮಿ ತೆಗೆದುಕೊಳ್ತಾ ಇದ್ದಾರೆ. 1,50,00,000 ಅಷ್ಟು ಹೆಣ್ಣುಮಕ್ಕಳು, ಇದು ಕುಟುಂಬದವರು ಇವತ್ತು ಗೃಹ ಜ್ಯೋತಿ ತೆಗೆದುಕೊಳ್ತಾ ಇದ್ದಾರೆ. ಸೊ ಎಲ್ಲ ಕುಟುಂಬದವರು ಇವತ್ತು ಹೋರಾಟಕ್ಕೆ ಭಾಗಿಯಾಗಬೇಕು, ನಿಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಬೇಕು. ಇದಕ್ಕೆ ತಾವು ಈ ಎಲೆಕ್ಷನ್ಗೆ ತಕ್ಕ ಪಾಠವನ್ನು ತಿಳಿಸ್ಬೇಕು ಅಂತೇಳಿ ಅವ್ರನ್ನ ನಾನು ಕ್ಷಮಾಪಣೆ ಕೇಳಲಿಕ್ಕೂ ನಾನು ತಯಾರಿಲ್ಲ. ಅವ್ನ ಕ್ಷಮಾಪಣೆ ಅವಶ್ಯಕತೆ ಇಲ್ಲ. ವಿಷಾದ ವ್ಯಕ್ತಪಡಿಸೋದು ಬೇಕಾಗಿಲ್ಲ. ಇವನು ವಿಷಾದ, ಈ ಡ್ರಾಮಾ, ಅಲ್ಲ ರೀ, ನಮ್ಮ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರಲ್ಲ. ಈಗ ಎಲ್ಲ ಅವ್ರ ಪಾರ್ಟಿ ಇವರೆಲ್ಲ ತಗೋತಾ ಇದಾರಲ್ಲ ಗ್ಯಾರಂಟಿ, ಬರ್ಕೊಟ್ಬಿಟ್ಟು ನಂಗೆ ಬೇಡ ಅಂತ ನೋಡೋಣ. ಕಾಂಗ್ರೆಸ್ ಅವ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಲ್ಲ ಇವನು. ಈತ ಮಾತಾಡಲಿ, ಪುಣ್ಯಾತ್ಮ, ವಿಡ್ರಾ ಮಾಡ್ಕೊಬಿಡಿ ಅಂತ BJP ಅವ್ರಿಗೆ ಕರೆ ಕೊಟ್ಬಿಡ್ಲಿ. ಅವರೆಲ್ಲ ಆಲ್ ಎಲ್ಲ ಅವ್ರಿಗೂ ಬೇಡ ಗ್ಯಾರಂಟಿ ಅಂತ ಕರೆ ಕೊಟ್ಬಿಡ್ಲಿ. ನೋಡೋಣ ಎಷ್ಟು ಜನ, 5 ಜನನ ಕೇಳಿ ಅವ್ರ ಕೈಲಿ ವಿಡ್ರಾ ಮಾಡ್ಸೋಕ್ಕಾಗಲ್ಲ. 5 ಮೆಂಬರ್ಸ್, 5 ಗ್ಯಾರಂಟಿ, 5 ಬೇಡ. ನಾನು ಹೇಳಿದ್ದೀನಿ ಹಿಂದೆ ಎಲೆಕ್ಷನ್ ಟೈಮಲ್ಲಿ ಬಂದು ಒಂದು ಮಾತು ಹೇಳಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಚಂದ ಅಂತ ಹೇಳಿದ್ದೆ. ಹಂಗೆ 5 ಬೆರಳು ಸೇರಿ ಈ ಕೈ ಮುಷ್ಟಿ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಆಯಿತು, 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯಿತು. ಸೊ ಈ ಗಟ್ಟಿ ಆಗೋದಕ್ಕೆ ಈ ಕೈ ಇವ್ರ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಅದೇ ನೋಡಿ, ಅವನ್ ಪಿಕ್ ಪಾಕೆಟ್ ರೂಢಿ ಅಲ್ಲ, ಅವನ್ಗೆ ಪಿಕ್ ಪಾಕೆಟ್ ಮಾಡಿ ರೂಢಿ ಅಲ್ವಾ ಅವನಿಗೆ, ಎದುರಿಸಿ ಬ್ಲ್ಯಾಕ್ ಮೇಲ್ ಮಾಡೋದು. ಇಟ್ಟಂಡ್ರೆ ಏನು ಹೇಳಿದಪ್ಪ ಅಶ್ವಥ್ ನಾರಾಯಣ್ಗೆ? ಹಿಂದೆ ನಿನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರಲ್ರಿ, ಪಾಪ ಇರಲಿ, ಅವರು ಭಾಳ ಹೊಂದಾಣಿಕೆ ಮಾಡ್ಕೊಳ್ಳಿ, ನಾವು ಮಾಡ್ಕೊಂಡಂಗೆ ಅವರು ಮಾಡಿಕೊಂಡ್ರು ಹೊಂದಾಣಿಕೆ. ಇದೇ 1 ವರ್ಷದಲ್ಲಿ ಇದೇ ಪ್ರೈಮ್ ಮಿನಿಸ್ಟ್ರು ತಂದೆ ಮಗನ ಬಗ್ಗೆ ಏನು ಮಾತಾಡಿದ್ರು ಅದೇ ಗ್ರೌಂಡಲ್ಲಿ. ಯು ಪ್ಲೀಸ್, ಐ ವಾಂಟ್ ಆಲ್ ಯುವರ್ TV ಟು ಟೇಕ್ ಔಟ್ ದಟ್ ರೆಕಾರ್ಡ್ ಅಂಡ್ ಶೋ ಟು ದಿ ಪೀಪಲ್ ಆಫ್ ದಿ ಸ್ಟೇಟ್. ನೀವು ಜನಕ್ಕೆ ತೋರಿಸ್ಬೇಕು 1 ವರ್ಷದಿಂದ ಗೌಡ್ರು ಏನು ಮಾತಾಡಿದ್ರು, ಅಮಿತ್ ಶಾ ಏನು ಮಾತಾಡಿದ್ರು, BJP ಅವ್ರು ಏನು ಮಾತಾಡಿದ್ರು ತೋರಿಸ್ಬೇಕು ನೀವು.
ಮೈತ್ರಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ತಮಗೂ Come, my love, please don't say no, baby. Come, my love. ವಿ-ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿ-ಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಅದನ್ನೇ ಹೇಳ್ತಾ ಇದ್ದೀನಿ ರೀ, ನಾವು ಈ BJPನ ದೂರ ಇಡಬೇಕು ಅಂತ ನಾವು ಮಾಡಿದ ನಿಜ. ನಾನು ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಬಯಸಿದ ನಿಜ, ಸಪೋರ್ಟ್ ಮಾಡಿದ ನಿಜ. ಉಳಿಸ್ಕೊಳ್ಳೋಕೆ ಆಗಲಿಲ್ಲ. ಯಾರು ಅವ್ರನ್ನ ಇದನ್ನ ಶೂರಿ ಹಾಕ್ಬಿಟ್ಟು ಇಳಿಸಿದ್ರು ಅವ್ರ ಜೊತೆ ತಿರ್ಗಾ ಇವತ್ತು ನಂಟು ಸ್ನಾನ ಮಾಡ್ಕೊಂಡು ಇವತ್ತು ಹೋಗ್ತಾರೆ. ಯಾರಪ್ಪ ಯಾರು ಇಳಿಸಿದ್ರು ಅವ್ರನ್ನ? ಇಲ್ಲೇ ನಮ್ಮ ಸೌದಿ ಇದ್ದಾರೆ ಕೇಳಿ, ಲಕ್ಷ್ಮಣ್ ಸೌದಿ. ಇವತ್ತು ಅವರು ಬಹಳ ಕಳಸ್ಯ ಕಂಠಸ್ಯ, ಒಂದೇ ಇಬ್ಬರು ತಪ್ಕೊಂಡೇ ಇರ್ಬೇಕು ಯಾವಾಗಲೂ. ನೋಡ್ರಿ, ಹಂಗಾರೆ ನೀವು ಯಾರು ಊಟ ಮಾಡ್ತಾ ಇಲ್ವಾ? ನೀವು ನೀರು ಕುಡಿತಾ ಇಲ್ವಾ? ನಿಮ್ಮ ಮನೇಲಿ ಕರೆಂಟ್ ಇಲ್ವಾ? ನಿಮ್ಗೆ ರಸ್ತೆ ಇಲ್ವಾ? ಆಯ್ತು, ಅದು ಯಾರೊಬ್ಬ ಪ್ರಶ್ನೆ ಕೇಳಿದ್ದ, ಈಗ ಕೇಳಪ್ಪ. ಏನ ಅವ್ನು ವಿಷಾದ ಬ್ಯಾಡ್ರಿ ನಮಗೆ. ಮರ್ಡರ್ ಮಾಡ್ಬಿಟ್ಟು ವಿಷಾದ ಸಾರಿ ಅಂತ ಹೇಳಕ್ಕಾಗ್ತದ? ಏಟ್ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳಕ್ ಇದು ಅವ್ನ ಕೈಲಿ 2 ಏಟ್ ಕಪಾಲಕ್ಕೆ ಹೊಡೆದ್ಬಿಟ್ಟು ಈಗ ದಬ ಅಂತ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳ್ಬಿಡದೆ ಅವ್ರಿಗೆ. ಬೆಳಗಾವಿಯಲ್ಲಿ DCM DK ಶಿವಕುಮಾರ್ ಸುದ್ದಿಗೋಷ್ಠಿ. ನಿನ್ನೆ ಕುಮಾರಸ್ವಾಮಿ ಅವರು ಒಂದಷ್ಟು ವಿಚಾರಗಳನ್ನ ಬಗ್ಗೆ ಮಾತಾಡಿದ್ದು ನಿನ್ನೆ. ಮತ್ತೆ ಈಗ ಮಾಜಿ CM HDK ಅವರ ಸುದ್ದಿಗೋಷ್ಠಿ ಸಂಬಂಧಪಟ್ಟ ಹಾಗೆ ಕಳೆದ ಬಾರಿನೇ ನಿನ್ನನ್ನ ಚರ್ಚೆಗೆ ಕರೆದಿದ್ದೆ. ಮಿಸ್ಟರ್ ಕುಮಾರಸ್ವಾಮಿ ನೀನು ಗೆಲ್ಲೋದಿಲ್ಲ ಅಂತ ಹೇಳಿದ್ದಾರೆ DK ಶಿವಕುಮಾರ್. ನಿಂದೆಷ್ಟಿತ್ತು, ನಿಮ್ಮ ಅಣ್ಣಂದೆಷ್ಟಿತ್ತು, ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಹೇಗಿದ್ರು MP ಆಗಿ ಹೋಗಲ್ಲ ಅಂತ ಹೇಳಿದ್ದಾರೆ. ನಾನೇನು ಮಾತಾಡ್ತೀನಿ, ಅವ್ರೇನು ಮಾತಾಡ್ತೀನಿ, ನನ್ನ ಆಸ್ತಿ ಬಗ್ಗೆ ಅವ್ರ ಆಸ್ತಿ ಬಗ್ಗೆ ನಾನು ಇವತ್ತೇನೋ ಹೇಳೋರು, ಅದು ಯಾರೋ ಹೆಣ್ಣು ಮಗಳನ್ನ ಒತ್ಕೊಂಡು ಹೋಗ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಅಲ್ಲಲ್ಲ, ನಾನು ಅದನ್ನೆಲ್ಲ ಇಲ್ಲಿ ಮಾತಾಡೋದಲ್ಲ. ಮಿಸ್ಟರ್ ಕುಮಾರಸ್ವಾಮಿಗೆ ಹೇಳ್ತಾ ಇದ್ದೀನಿ, ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್. ಎದುರ್ಕೊಂಡು ನಿನ್ನ ಕ್ಷೇತ್ರ ಬಿಟ್ಬಿಟ್ಟು ಪಕ್ಕದ ತಾಲೂಕು ಪಕ್ಕದ ಜಿಲ್ಲೆಗೆ ಹೋಗಿದ್ಯಾ, ಹೋಗಿ, ಯು ಹ್ಯಾವ್ ರೈಟ್ ಟು ಗೋ. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಯಾಕೆಂದ್ರೆ ನಮ್ಮ ಜನರೇಷನ್ ನೋಡಬೇಕು, ಮುಂದಿನ ಜನರೇಷನ್ನು ನೀನು ಎಂಥ ಸುಳ್ಳುಗಾರ, ಎಂಥ ಮೋಸಗಾರ ಅನ್ನೋದನ್ನ ಅಸೆಂಬ್ಲಿಲಿ ಮಾತಾಡೋಣ. ನಿಂದು ಎಷ್ಟಿತ್ತು, ನಿಮ್ಮ ಅಣ್ಣಂದು ಎಷ್ಟಿತ್ತು, ನಿಮ್ಮ ಬೇರೆ ನಿಮ್ಮ ಕುಟುಂಬದ ಏನಿತ್ತು, ಅದೆಲ್ಲ ಅಲ್ಲಿ ಮಾತಾಡೋಣ. ಇಲ್ಲೆಲ್ಲ ಮಾತಾಡಿ ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀನಿ. ಒಂದು ಒಳ್ಳೆ ದಾಖಲೆ ಬೇಕ್ರಿ. ಸುಮ್ಮನೆ ಅದೆಲ್ಲ ಹಂಗೆ ಹೊಂಟೋದ್ರೆ ಲಾಸ್ಟ್ ಟೈಮ್ ಕರೆದೇ ಆತನ ಬಾರೆ ಅಂತ ಅಸೆಂಬ್ಲಿಗೆ ಬರಲಿಲ್ಲ. ನಾನೇನು ಮಾತಾಡ್ತೀನಿ, ಅವ್ರೇನು ಮಾತಾಡ್ತೀನಿ, ನನ್ನ ಆಸ್ತಿ ಬಗ್ಗೆ ಅವ್ರ ಆಸ್ತಿ ಬಗ್ಗೆ ನಾನು ಇವತ್ತೇನೋ ಹೇಳೋರು, ಅದು ಯಾರೋ ಹೆಣ್ಣು ಮಗಳನ್ನ ಒತ್ಕೊಂಡು ಹೋಗ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಅಲ್ಲಲ್ಲ, ನಾನು ಅದನ್ನೆಲ್ಲ ಇಲ್ಲಿ ಮಾತಾಡೋದಲ್ಲ. ಮಿಸ್ಟರ್ ಕುಮಾರಸ್ವಾಮಿಗೆ ಹೇಳ್ತಾ ಇದ್ದೀನಿ, ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್. ಎದುರ್ಕೊಂಡು ನಿನ್ನ ಕ್ಷೇತ್ರ ಬಿಟ್ಬಿಟ್ಟು ಪಕ್ಕದ ತಾಲೂಕು ಪಕ್ಕದ ಜಿಲ್ಲೆಗೆ ಹೋಗಿದ್ಯಾ, ಹೋಗಿ, ಯು ಹ್ಯಾವ್ ರೈಟ್ ಟು ಗೋ. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಯಾಕೆಂದ್ರೆ ನಿಮ್ಮ ಫ್ಯಾಮಿಲಿದೆಲ್ಲ ತರೋಣ. ಅವನು ಯಾರೋ ಗೌರ್ಮೆಂಟ್ ಎಂಪ್ಲಾಯ್ ಇದ್ದ, ಅವನಿಗೆ ಎಷ್ಟಿದೆ, ಈಗ ಎಷ್ಟು ಬಂತು, ಹೆಂಗೆ ಬಂತು, ಅದು ತರೋಣ. ಬೇರೆ ಸುತ್ತಮುತ್ತಲು ಬೆಂಗಳೂರು ಎಲ್ಲ ತರೋಣ. ಯು ಪ್ಲೀಸ್ ಕಮ್ ಟು ದಿ ಫೀಲ್ಡ್. ಸುಮ್ಮನೆ ಇಲ್ಲೆಲ್ಲ ಹೋಗಿ ಹಿಟ್ ಅಂಡ್ ರನ್ ಮಾಡಕ್ಕೆ ಹೋಗ್ಬೇಡಿ. ಹಿಟ್ ಅಂಡ್ ರನ್ಗೆ ಯು ಆರ್ ವೆರಿ ಫೇಮಸ್. ಅವರು ಲವ್ ಜಾಸ್ತಿ ನನ್ನ ಬಗ್ಗೆ. ಅವರು ಅವ್ರ ತಂದೆಗೆ ನನ್ನ ಕಂಡ್ರೆ ಬಹಳ ಪ್ರೀತಿ. ದೇ ಲವ್ ಮಿ ಅ ಲಾಟ್. ಯಾರ ಜೊತೆ ಲವ್ ಮಾಡ್ತೀರೋ ಅವ್ರ ಬಗ್ಗೆ ಜಗಳ ಮಾಡೋದು ಅವ್ರಿಗೆ ಇಷ್ಟ. ಲವ್ ದ ಒನ್ ಹೇಟ್ಸ್ ಯು, ಹೇಟ್ ದಿ ಒನ್ ಲವ್ಸ್ ಯು ಅಂತ ಒಂದು ಫಿಲಾಸಫಿ ಇದೆ. ಹಂಗವರು
ಅವ್ರು ನನಗೆ ಗಿಫ್ಟ್ ಕಳಿಸ್ಕೊಟ್ಟಿದ್ದಾರೆ JCB. ಆ JCBಲಿ ಅವ್ರ ಜಮೀನಲ್ಲಿ ನಡೀತಾ ಇದ್ದಾರೆ. ನೋಡ್ರಿ, ನಾವು ಈ ಭಾರತಕ್ಕೆ ಪ್ರಜಾಪ್ರಭುತ್ವನ, ಈ ಭಾರತಕ್ಕೆ ಸ್ವಾಭಿಮಾನವನ್ನು ತಂದುಕೊಟ್ಟವರು ಕಾಂಗ್ರೆಸ್ ಪಾರ್ಟಿ. ಇವರೆಲ್ಲಿದ್ದರು? ನಾವು ಈ ಭಾರತಕ್ಕೆ ಸ್ವಾಭಿಮಾನ. ಇವತ್ತು ಈ ನಮ್ಮ ಕುವೆಂಪುರವರದು ತಂದಿದ್ದು ಇವತ್ತು ಆಡಾಡ್ತಾ ಇದ್ದೀವಿ, ಭಾರತ ತನಿ ಜಾತೆ. ಇದನ್ನ ಯಾಕೆ BJP-ಯವ್ರ ಕೈಲಿ ತೆಗೆದಾಕಕ್ಕಾಗಲಿಲ್ಲ? ಅಲ್ಲೇನಿದೆ, ಎಲ್ಲ ಧರ್ಮ, ಶಾಂತಿಯ ತೋಟ, ಹಿಂದೂ ಕ್ರೈಸ್ತ ಎಲ್ಲರೂ ಕೂಡ, ಅಲ್ಪಸಂಖ್ಯಾತ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು, ಯಾಕೆ ಇವ್ರ ಕೈಲಿ ತೆಗೆದಾಕಕ್ಕಾಗಲಿಲ್ಲ? ಹಿಂಗೆ ಮಾತಾಡೋರು ಅಂದರೆ ನಾವು ಆ ಫೌಂಡೇಶನ್ ಇಟ್ಟವರು, ನಾವು ಸಂವಿಧಾನದ ಫೌಂಡೇಶನ್ ಇಟ್ಟವರು, ನಾವೆಲ್ಲದಕ್ಕೂ ಕೂಡ ಇಟ್ಟವರು. ಹಂಗೆ ಇನ್ನೂ ಭಾಳ ವಿಚಾರಗಳಿದೆ. ಇಷ್ಟೇ, ವೆರಿ ಸಿಂಪಲ್. ನೋ ಕ್ವಶನ್ ಆಫ್ ಚೇಂಜಿಂಗ್ ಎನಿ ಕ್ಯಾಂಡಿಡೇಟ್. ನಾನು ಯಾವುದಾದ್ರು B ಫಾರ್ಮ್ ಮಾಲೆ ಕೊಟ್ಟಿದ್ದೀನಿ, ಆ ಕ್ಯಾಂಡಿಡೇಟು ಫೈಲ್ ಮಾಡ್ತಾರೆ, ನಾವು ಎಲೆಕ್ಷನ್ ಮಾಡ್ತೀವಿ, ಸೀಟು ಗೆಲ್ತೀವಿ. ನಮಗೆ ಸ್ವಾಮಿಗಳ ಬಗ್ಗೆ ಗೌರವ ಇದೆ, ಅವ್ರು ಹಿರಿಯರಿದ್ದಾರೆ, ಅವರು ಧರ್ಮ ಪ್ರಚಾರಕರು, ಅವ್ರಿಗೆ ಹಕ್ಕಿದೆ. ಏನು ಬೇಕಾದ್ರೂ ಅವರು ಹೋರಾಟನ ಮಾಡಲಿ. ನಮ್ಮ ಹತ್ರ ಮುಂಚಿತವಾಗಿ ಅವರೇನು ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ಗೆ ನಿಮ್ಮ ಇನ್ವರ್ಟರ್ ACಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ನಮ್ಮ ಪಾರ್ಟಿಲಿ ಒಂದು ಪ್ರಿನ್ಸಿಪಲ್ ಇದೆ. ಅವ್ರು ಮುಂಚಿತವಾಗಿ ಬಂದಿದ್ರೆ ನಾವು ಅದು ಬೇರೆ ವಿಚಾರ. ಈಗಂತೂ ನಾವು ನಮ್ಮ ಯುವಕನಿಗೆ ಒಬ್ಬ ಸರಳತೆ ಇರೋಂಥ ಒಬ್ಬ ವ್ಯಕ್ತಿಗೆ ನಾವು ಕೊಟ್ಟಿದ್ದೇವೆ. ಆ ಸೀಟು ನಾವು ಗೆಲ್ತೇವೆ. ಮಾತಾ ಇನ್ನು ಟೈಮ್ ಇದೆ. ಇವತ್ತು ನಾಮಿನೇಷನ್ ಶುರು ಆಗ್ತಾ ಇದೆ. ನೋಡಪ್ಪ, ನನ್ನ ಲೆವೆಲ್ ಯಾರು ಮಾತಾಡಿದ್ರೆ ಮಾತಾಡಿ. ನೋಡಿ, ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಇಲ್ಲೇ ನಿಮ್ಮ ಕ್ಷೇತ್ರದಲ್ಲೇ ಯಾವ್ದಾದ್ರು ಮೋದಿ ಅಲೆ ಆಗಲಿ BJP ಅಲೆ ಆಗಲಿ ಇದೆಯಾ ಹೇಳಿ, ನಿಮ್ಮ ಜಿಲ್ಲೆಯಲ್ಲೇ? I don't want to reply to people who are not matched to me. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಕಾಂಗ್ರೆಸ್ ಪಕ್ಷ ಅಷ್ಟು ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ. ಈಗಾಗಲೇ ವಿಜಯ ಇರುವಂತಹ ಅಲ್ಲ, ನೀವು ಮೀಡಿಯಾವ್ರು ತೋರಿಸ್ತಾ ಇಲ್ಲ ಅದನ್ನ. ನೀವು ಮೀಡಿಯಾವರು ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ನೀವು ಹೇಳಬೇಕು, ಲೆಕ್ಕ ಹಾಕಬೇಕು, ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು, ನೀವು ಜನರಿಗೆ ಪ್ರಚಾರ ಕೊಡಬೇಕು. ಪ್ರಜಾಪ್ರಭುತ್ವದಲ್ಲಿ ನೀವೊಂದು ಭಾಗ. ಕೋರ್ಟ್ ಅವರು ಒಂದು ಆದೇಶ ಕೊಟ್ಟಿದ್ದಾರೆ. ಇದನ್ನು ನೀವು ಮೀಡಿಯಾದವರು ಯಾರಿಗೆ ಏನೇನು ಕೊಟ್ಟಿದೆ, ಹೆಂಗೆ ಹೋಯ್ತು, ಏನು ಎತ್ತ ಅಂತ ನೀವು ತಿಳಿಸ್ಬೇಕು. ಆಮೇಲೆ ನಾವು ಅದನ್ನು ತೊಗೊಂಡು ಮಾಡ್ತಾ ಇರ್ತೀವಿ. ಯಾಕೆ ನಮ್ಮ ಹತ್ರ ಮಾಹಿತಿ, ಫುಲ್ ಮಾಹಿತಿ ಇಲ್ವಲ್ಲ. ಎಷ್ಟು ಮಾಹಿತಿ ಇದೆ ಅಷ್ಟು ಗಾಲೆ ಮಾತಾಡಿದ್ವಿ ನಾವು. ನೀವು ಅದನ್ನು ತೋರಿಸ್ತಾ ಇಲ್ಲ. ಅಲ್ಲ ರೀ, ಸೀಟ್ ಬರಂಗಿದ್ರೆ ಸೀಟ್ ಯಾಕೆ ಚೇಂಜ್ ಮಾಡ್ತಿದ್ರು?
ಇಲ್ಲಿ ಕ್ಯಾಂಡಿಡೇಟ್ಗಳು ಇರೋದಾದರೆ ಗೆಲ್ಲೋರೇ ಕೊಡ್ತಿರಪ್ಪ. ಆ ಕ್ಯಾಂಡಿಡೇಟು ಚೆನ್ನಾಗಿ ಕೆಲಸ ಮಾಡಿದರೆ, BJP ಪರ ಹೋರಾಟ ಮಾಡಿದರೆ, ಕರ್ನಾಟಕ ರಾಜ್ಯದ ಪರ ಧ್ವನಿ ಎತ್ತಿದ್ರೆ ಅವ್ರಿಗೆ ಟಿಕೆಟ್ ಕಂಟಿನ್ಯೂ ಮಾಡೋದು. ಅವ್ರು ಒಂದಿನೂ ಎಲ್ಲ ಭಯ ಬಿಡಲ್ವಲ್ಲ. ಓಲಿ ನಮ್ಮ ಅಕ್ಕ ಇಲ್ಲಿ ಕ್ಯಾಂಡಿಡೇಟ್ ಇದ್ದವರು ಎಲ್ಲ ಬಾಯ್ ಬಿಟ್ಟಿದ್ರೆ, ಓಲಿ ಅಲ್ಲಿ ಯಾರು ಇವರು ಮಂತ್ರಿಗಳು ನಮ್ಮ ಧಾರವಾಡದಲ್ಲಿ ಮಾದಾಯಿ, ಬೇರೆ ಏನು ಬೇಡಪ್ಪ, ಮಾದಾಯಿ ಬಗ್ಗೆನೇ ಮಾಡೋಕ್ಕಾಗಲಿಲ್ವಲ್ರಿ. ವಾಟ್ ಈಸ್ ದಿಸ್ ಕಾಂಟ್ರಿಬ್ಯೂಷನ್ ಪ್ಲೀಸ್? 20ಕ್ಕೂ ಹೆಚ್ಚು ಸೀಟ್ ಬರ್ತವೆ, ಅಬೌಟ್ 20. ಬಿಜೆಪಿ ಪಾರ್ಟಿ ಈಗಾಗಲೇ ಸಂವಿಧಾನ ಬದಲಾಯಿಸ್ತೇವೆ ಅಂತ ಕಾಂಗ್ರೆಸ್ ಪಕ್ಷ ಅವ್ರ ಮೇಲೆ ಆರೋಪ ಮಾಡ್ತಾ ಇದೆ. ಈಗ ಅವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷನೇ ಬಿಜೆಪಿ ಸಂವಿಧಾನವನ್ನ ಅಡಿ ಇಟ್ಟಿತ್ತು ಅಂತ. ಸಂವಿಧಾನವನ್ನ ಕಾಂಗ್ರೆಸ್ ಪಕ್ಷನೇ ಆತಂಕದಲ್ಲಿಟ್ಟಿತ್ತು ಅಂತ. ನೋಡಿಯಪ್ಪ, ಅವರ ಪಾರ್ಟಿ MP ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದವ್ರನ್ನ ಅವ್ರ ಪಾರ್ಟಿಯಿಂದ ತೆಗೆದಾಕಕ್ಕಾಗಿಲ್ಲ ಅವ್ರಿಗೆ. ದಟ್ ಮೀನ್ಸ್ ಅವ್ರ ಉದ್ದೇಶ ಈ ಸಂವಿಧಾನನ ಬದಲಾವಣೆ ಮಾಡಬೇಕು ಅನ್ನೋ ಉದ್ದೇಶ. ಅವರೇ ಪರೋಕ್ಷವಾಗಿ ನೇರವಾಗಿ ಬೆಂಬಲವಾಗಿ ಕೊಟ್ಟಿದ್ದಾರೆ ಅವ್ರ MP ನ. ನೋ ಆಕ್ಷನ್ ಹ್ಯಾಸ್ ಬಿನ್ ಟೇಕನ್. ಎನಿವೇ, ಥ್ಯಾಂಕ್ ಯು. ಕಳಸಾ ಬಂಡೂರಿ ಮತ್ತು ಮಾದೇವದವ್ರ ಟ್ರಿಬ್ಯುನಲ್ ಆರ್ಡರ್ ಆಗಿದೆ ಸರ್. ಈಗ ಒಂದು ತಡೆಗೋಡೆಯನ್ನು ಮಹಾರಾಷ್ಟ್ರ ಗೋವಾದವರು ಆರ್ಡರ್ ಮೇಲೆ ಕಟ್ಟಿದ್ರು. ಅದು ತಡೆಗೋಡೆ ಈಗ ಆರ್ಡರ್ ಆದ್ಮೇಲೂ ಕೂಡ ತಡೆಗೋಡೆ ತೆರವು ಮಾಡ್ಲಿಕ್ಕೆ ಏನು? ನೋಡಿಯಪ್ಪ, ನಮ್ಮ ಗೌರ್ಮೆಂಟ್ ನಾನು ಹೇಳಿದ್ದೀನಿ, ವಿ ಆರ್ ಕಮಿಟೆಡ್ ಆಲ್ ಇರಿಗೇಷನ್ ಪ್ರಾಜೆಕ್ಟ್ಸ್. ಈಗ ಅತಿ ಹೆಚ್ಚು ಹಣವನ್ನು ಈಗಾಗಲೇ ಕೊಟ್ಟಿದ್ದೀವಿ. ಅದಕ್ಕೂ ಟೆಂಡರ್ ಕರೆದಿದ್ದೀನಿ, 2 ಟೆಂಡರ್ ಕರೆದಿದ್ದೀನಿ. ಕಂಡೀಷನ್ ದಟ್ ಅವರು ಪರ್ಮಿಷನ್ನ ಕೊಡಬೇಕು, ನಮ್ಮ ಇದರಲ್ಲಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಪರ್ಮಿಷನ್ ಕೊಡಬೇಕು ಅಂತ. ನಾವು ಫುಲ್ ಫ್ಲೆಡ್ಜಲ್ಲಿ ನಾವು ಆಲೇ ರೆಡಿ ಆಗಿದ್ದೀವಿ. ಆಮೇಲೆ ನಾವು 17ಕ್ಕೆ ಕರ್ನಾಟಕಕ್ಕೆ ಬರ್ತಾರೆ. ನೆಕ್ಸ್ಟ್ ರೌಂಡ್ ನೋಡೋಣ. ಥ್ಯಾಂಕ್ ಯು. ನೀನು ಹೆಣ್ಮಕ್ಳು ದಾರಿ ತಪ್ಪುತ್ತಾರೆ ಅಂತ ಹೇಳಿದ್ರೆ ಏನರ್ಥ ಅಂತ ಏಕವಚನದಲ್ಲೇ ಕುಮಾರಸ್ವಾಮಿ ವಿರುದ್ಧ DK ವಾಗ್ದಾಳಿ ನಡೆಸಿದ್ರು. ನೀವು ದಾರಿ ತಪ್ಪಿದ್ದೀರಿ ಎಂದು HDK ಹೇಳಿದ್ದಾರೆ. ಹಾಗಾದ್ರೆ ಏನರ್ಥ ಅದಕ್ಕೆ? ನಾನು ಎಲ್ಲಾ ಮಹಿಳಾ ಸಂಘಟನೆಗಳಿಗೆ ಕರೆ ಕೊಡ್ತೇನೆ, ಪಕ್ಷಾತೀತವಾಗಿ ಎಲ್ಲಾ ಪಕ್ಷದವರೆಗೂ ಕೂಡ ನಿಮ್ಮ ಸ್ವಾಭಿಮಾನ ಉಳಿಸಿಕೊಳ್ಳೋದಕ್ಕೆ ಪ್ರತಿಭಟನೆ ಮಾಡಿ. ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಹೋರಾಟ ಮಾಡಬೇಕು ಅಂತ, ಪ್ರತಿಯೊಬ್ಬ ಮಹಿಳೆಯೂ ಕೂಡ ಇದರ ಬಗ್ಗೆ ಧ್ವನಿ ಎತ್ತಬೇಕು ಅಂತ ಹೇಳಿದ್ದಾರೆ. ನಂದು ಗ್ಯಾರಂಟಿ ಇದು. ಮುಖ್ಯಮಂತ್ರಿ ಮತ್ತು ಸಿದ್ದರಾಮಯ್ಯನವರೇ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ಎಸ್, ಐ ಆಮ್ ಬೌಂಡ್ ಟು ರಿಪ್ಲೈ ಟು ಹಿಮ್. ನಮ್ಮ ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿ. ಹೆಣ್ಣು ಕುಟುಂಬದ ಕಣ್ಣು. ಬೆಳಗ್ಗೆ ಎದ್ದರೆ ಮಕ್ಕಳು ಜ್ಯೋತಿ ಆಗ್ತಾರೆ. ಅವ್ರ ಕುಟುಂಬ ಒಳ್ಳೇದಾಗಲಿ ಅಂಥೇಳಿ ನಾವು ಅವ್ರಿಗೆ ಶಕ್ತಿ ಯೋಜನೆ ಕೊಟ್ಟಿದ್ದೀವಿ. ಬಸ್ ಹೋಗೋಕ್ಕೆ, ಎಲ್ಲೆಲ್ಲ ಹೋಗೋಕ್ಕೆಲ್ಲ ಫ್ರೀ ಕೊಟ್ಟಿದ್ದೀವಿ. ಅವ್ರಿಗೆಲ್ಲ ಪದಾರ್ಥಗಳು ಜಾಸ್ತಿ ಆಗ್ತಾ ಇದೆ ಅಂಥೇಳಿ ನಾವು ಅವ್ರಿಗೆ 2,000 ರೂಪಾಯಿ ಕೊಟ್ಟಿದ್ದೀವಿ. ನೀನು ಹೆಣ್ಣು ಮಕ್ಕಳನ್ನ ದಾರಿ ತಪ್ತವ್ರೆ ಅಂತಂದ್ರೆ ಏನ್ರಿ ಅರ್ಥ? ಏನು ನಮ್ಮ ಹೆಣ್ಮಕ್ಳು ಏನು ದಡ್ರಂತ ತಿಳ್ಕೊಂಡಿದ್ದೀರಾ? ನಾನು ಐ ಆಮ್ ಗಿವಿಂಗ್ ಎ ಕಾಲ್ ಎಲ್ಲ ಮಹಿಳೆಯರಿಗೆ, ಕಾಂಗ್ರೆಸ್ ಅಂತಲ್ಲ, ಎಲ್ಲ ಮಹಿಳೆಯರಿಗೆ ಸ್ವಾಭಿಮಾನದ ಪ್ರಶ್ನೆ ಇದು. ನಿಮ್ಮ ಏನು ಬದುಕಿನಲ್ಲಿ ನಿಮ್ಮ ಬದಲಾವಣೆಗೆ ನಿಮಗೆ ಶಕ್ತಿ ಕೊಡಲಿಕ್ಕೆ ಕೊಟ್ಟಂತ ನಾವು ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ನೀವು ದಾರಿ ತಪ್ತಾ ಇದ್ದೀರಿ, ದಾರಿ ತಪ್ಪಿದ್ದೀರಿ ಅನ್ನೋದನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇದನ್ನು ನಾವು ಖಂಡಿಸಲೇಬೇಕು, ಜನರಿಗೆ ತಿಳಿಸಲೇಬೇಕು, ನೀವು ಹೋರಾಟ ಮಾಡಲೇಬೇಕು. ನಾನು ಪ್ರತಿಯೊಂದು ನಮ್ಮ ಎಲ್ಲ ಮಹಿಳಾ ಸಂಘಟನೆಗಳಿಗೆ ಪಕ್ಷ ಭೇದವನ್ನು ಮರೆತು ನಮ್ಮ ತಾಯಂದಿರಿಗೆ, ನನ್ನ ಅಕ್ಕದಿರಿಗೆ ನಿಮ್ಮ ಗೌರವ, ನಿಮ್ಮ ಸ್ವಾಭಿಮಾನವನ್ನು ಉಳಿಸ್ಕೊಳ್ಬೇಕು. ಈ ರೀತಿ ಹಗುರವಾಗಿ ಹೆಣ್ಣು ಕುಲಕ್ಕೆ ಮಾತಾಡೋರ ವಿರುದ್ಧ ಹೋರಾಟವನ್ನು ಮಾಡಲೇಬೇಕು, ಪ್ರತಿಭಟನೆಯನ್ನು ಮಾಡಲೇಬೇಕು, ಜ್ಞಾನವನ್ನು ಉಂಟು ಮಾಡಬೇಕು. ಆದ್ದರಿಂದ ಒಂದು ಪಕ್ಷದ ಅಧ್ಯಕ್ಷನಾಗಿ ಸರ್ಕಾರದ ನಾನು ನಿಮ್ಮ ಮೇಲೆ ವಿಶ್ವಾಸವನ್ನಿಟ್ಟು ಈ 5 ಗ್ಯಾರಂಟಿಗಳ ಕೊಟ್ಟು ನಿಮ್ಮ ಬದುಕನ್ನು ಶಕ್ತಿಶಾಲಿ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂತೇಳಿ ಈ ಗ್ಯಾರಂಟಿಯನ್ನು ತಂದಿದ್ದೇವೆ. ನೀವೆಲ್ಲ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ
ನಿಮ್ಮ ಹೋರಾಟವನ್ನು ನೀವು ಮಾಡಿ ಇದನ್ನು ಖಂಡಿಸಬೇಕು. ಈ BJP NDA ಅವರಿಗೆ ತಕ್ಕ ಪಾಠವನ್ನು ಕೊಡಬೇಕು, ತಿಳಿಸ್ಬೇಕು ಅಂಥೇಳಿ ನಾನು ಇವತ್ತು ಕರೆಯನ್ನು ನಾನು ಕೊಡ್ತಾ ಇದ್ದೇನೆ. ಬಾಡಿಗೆನೋ ಮತ್ತೊಂದು ಏನು ಬೇಕಾದ್ರೂ ಹೇಳ್ಕೊಳ್ಳಿ. ಇವತ್ತು ನಾವು ಹೋರಾಟ ಮಾಡಬೇಕಾದ್ದು, ನಾವು ಹೆಣ್ಣುಮಕ್ಕಳ ಪರವಾಗಿ ನಿಂತ್ಕೊಳ್ಬೇಕಾದ್ದು, ಅವ್ರಿಗೆ ಆತ್ಮಧೈರ್ಯನ ಕೊಡಬೇಕಾದ್ದು, ಅವರ ಕುಲಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆಯನ್ನು ಕುಮಾರಸ್ವಾಮಿ ಅವರು ತಂದಿದ್ದಾರೆ. ಇದಕ್ಕೆ ನಾನು ಕರೆ ಕೊಡ್ತಾ ಇದ್ದೀನಿ. ನಾನು ಝೂಮ್ ಮೀಟಲ್ಲಿ ಒಂದು ನಿಮಿಷ ಮಾತ್ರ ಇದ್ದೆ ಅಷ್ಟೇ, ಮಿಕ್ಕಿದ್ದು ನಾನು ಬೇರೆ ಬೇರೆ ಟ್ರಾವೆಲ್ ಮಾಡ್ತಾ ಇದ್ದೆ. ನಾನು ಚೀಫ್ ಮಿನಿಸ್ಟ್ರು, ನಾನು ಎಲ್ಲ ನಾಯಕರಿಗೆ, ಎಲ್ಲ ಸಂಘಟನೆಯವ್ರಿಗೆ 1,20,00,000 ಹೆಣ್ಮಕ್ಳು ಇವತ್ತು ಗೃಹಲಕ್ಷ್ಮಿ ತೆಗೆದುಕೊಳ್ತಾ ಇದ್ದಾರೆ. 1,50,00,000 ಅಷ್ಟು ಹೆಣ್ಣುಮಕ್ಕಳು ಇದು ಕುಟುಂಬದವರು ಇವತ್ತು ಗೃಹ ಜ್ಯೋತಿ ತೆಗೆದುಕೊಳ್ತಾ ಇದ್ದಾರೆ. ಸೊ ಎಲ್ಲ ಕುಟುಂಬದವರು ಇವತ್ತು ಹೋರಾಟಕ್ಕೆ ಭಾಗಿಯಾಗಬೇಕು, ನಿಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಬೇಕು. ಇದಕ್ಕೆ ತಾವು ಈ ಎಲೆಕ್ಷನ್ಗೆ ತಕ್ಕ ಪಾಠವನ್ನು ತಿಳಿಸ್ಬೇಕು ಅಂತೇಳಿ ಅವ್ರನ್ನ ನಾನು ಕ್ಷಮಾಪಣೆ ಕೇಳಲಿಕ್ಕೂ ನಾನು ತಯಾರಿಲ್ಲ. ಅವ್ನ ಕ್ಷಮಾಪಣೆ ಅವಶ್ಯಕತೆ ಇಲ್ಲ. ವಿಷಾದ ವ್ಯಕ್ತಪಡಿಸೋದು ಬೇಕಾಗಿಲ್ಲ. ಇವನು ವಿಷಾದ, ಈ ಡ್ರಾಮಾ, ನಂದು ಗ್ಯಾರಂಟಿ ಇದು. ಮುಖ್ಯಮಂತ್ರಿ ಮತ್ತು ಸಿದ್ದರಾಮಯ್ಯನವರೇ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ಎಸ್, ಐ ಆಮ್ ಬೌಂಡ್ ಟು ರಿಪ್ಲೈ ಟು ಹಿಮ್. ನಮ್ಮ ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿ. ಹೆಣ್ಣು ಕುಟುಂಬದ ಕಣ್ಣು. ಬೆಳಗ್ಗೆ ಎದ್ದರೆ ಮಕ್ಕಳು ಜ್ಯೋತಿ ಆಗ್ತಾರೆ. ಅವ್ರ ಕುಟುಂಬ ಒಳ್ಳೇದಾಗಲಿ ಅಂಥೇಳಿ ನಾವು ಅವ್ರಿಗೆ ಶಕ್ತಿ ಯೋಜನೆ ಕೊಟ್ಟಿದ್ದೀವಿ. ಬಸ್ ಹೋಗೋಕ್ಕೆ, ಎಲ್ಲೆಲ್ಲ ಹೋಗೋಕ್ಕೆ ಎಲ್ಲ ಫ್ರೀ ಕೊಟ್ಟಿದ್ದೀವಿ. ಅವ್ರಿಗೆಲ್ಲ ಪದಾರ್ಥಗಳು ಜಾಸ್ತಿ ಆಗ್ತಾ ಇದೆ ಅಂಥೇಳಿ ನಾವು ಅವ್ರಿಗೆ 2,000 ರೂಪಾಯಿ ಕೊಟ್ಟಿದ್ದೀವಿ. ನೀನು ಹೆಣ್ಣು ಮಕ್ಕಳನ್ನ ದಾರಿ ತಪ್ತವ್ರೆ ಅಂತಂದ್ರೆ ಎಚ್ ಡಿ ಕುಮಾರಸ್ವಾಮಿಗೆ ಪಿಕ್ ಪಾಕೆಟ್ ಮಾಡಿ ರೂಢಿ ಇದೆ. ಅದಕ್ಕೆ ಗ್ಯಾರಂಟಿಗಳನ್ನ ಪಿಕ್ ಪಾಕೆಟ್ ಎಂದು ಹೇಳಿದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವರು ತಮ್ಮ ಮಾತನ್ನು ಮುಂದುವರಿಸಿದ. ಕುಮಾರಸ್ವಾಮಿ ವಿರುದ್ಧ ಏಕವಚನದಲ್ಲೇ ಡಿ ಕೆ ಶಿವಕುಮಾರ್ ಇವತ್ತು ತಮ್ಮ ಸುದ್ದಿಗೋಷ್ಠಿ ಉದ್ದಕ್ಕೂ ಕೂಡ ವಾಗ್ದಾಳಿ ನಡೆಸಿದರು. ಕುಮಾರಸ್ವಾಮಿಯ ವಿಷಾದ ನಮಗೆ ಬೇಡ ಸ್ವಾಮಿ, ಯಾವ ವಿಷಾದ, ಯಾವ ನಾಟಕನೂ ಬೇಡ. ಮರ್ಡರ್ ಮಾಡಿಬಿಟ್ಟು ವಿಷಾದ ಅಂತ ಹೇಳಿದ್ರೆ ಮತ್ತೆ ಬದುಕು ಬರ್ತಾರ? ಹಿಟ್ ಅಂಡ್ ರನ್ಗೆ ಕುಮಾರಸ್ವಾಮಿ ಬಹಳ ಫೇಮಸ್ ಅಂತ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದೇನು, ಅದಕ್ಕೆ ಡಿ ಕೆ ಕೌಂಟರ್ ಹೇಗಿತ್ತು, ಬನ್ನಿ ಎರಡು ನೋಡೋಣ. ನನ್ನ ಹೇಳಿಕೆ ಪಾಪ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳಿಗೆ ಆ ನೋವನ್ನು ತಡ್ಕೊಳ್ಳೋಕ್ಕಾಗದೇ ಇರೋ ಅಂತ ನನ್ನ ಹೇಳಿಕೆ, ಪಾಪ ಅವ್ರ ದುಃಖಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ, ನಾನು ಈಗಲೂ ಆ ರೀತಿ ಯಾರಿಗಾದ್ರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ದರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ವಿಧಾನಸಭೆಯಲ್ಲೇ ಹೇಳಿದ್ದೇನೆ, ನಾನು ಕೆಲವು ದಾರಿ ತಪ್ಪಿದ್ದೇನೆ. ನಾನು ದಾರಿ ತಪ್ಪಿದಾಗ ಸರಿ ದಾರಿಗೆ ತರ್ತಕ್ಕಂಥದ್ದಕ್ಕೆ ನಾನು ಮದುವೆ ಆಗಿರ್ತಕ್ಕಂಥ ನನ್ನ ಹೆಂಡತಿ ಯಾವ ರೀತಿ ನಾನು ತಿದ್ದಿದ್ದಾಳೆ ಅಂತ ಹೇಳಿದ್ದೇನೆ. ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೆ. ನಾನು ನಿಮ್ಮ ಥರ ನಾನು ಬದುಕಿಲ್ಲ. ನಾನು ಈ ರಾಜ್ಯದ ಯಾವುದೇ ಮಹಿಳೆಗೆ ನನ್ನ ಹೇಳಿಕೆ ಏನಾದರೂ ನೋವು ಮಾಡಿದರೆ, ಯಾಕೆಂದರೆ ನಾನು ಅಪಚಾರ ಮಾಡಿಲ್ಲ ಯಾವುದೇ ಹೆಣ್ಮಕ್ಳಿಗೆ, ಯಾವುದೇ ಹೆಣ್ಮಕ್ಳಿಗೆ ನೋವು ಕೊಡ್ಲಿಕ್ಕೆ ಆ ಮಾತು ಹೇಳಿಲ್ಲ, ಪದ ಬಳಕೆ ಮಾಡಿಲ್ಲ. ನನ್ನ ಅವ್ನು ವಿಷಾದ ಬ್ಯಾಡ್ರಿ ನಮಗೆ. ಮರ್ಡರ್ ಮಾಡಿಬಿಟ್ಟು ವಿಷಾದ ಸಾರಿ ಅಂತ ಹೇಳೋಕ್ಕಾಗ್ತದ? ಏಟು ಹೊಡೆದ್ಬಿಟ್ಟು ಸಾರಿ ಅಂತ ಹೇಳಕ್ಕೆ ಇದು ಅವ್ನ ಕೈಲಿ 2 ಏಟು ಹೊಡೆದು ಕಪಾಲಿಗೆ ಹೊಡೆದ್ಬಿಟ್ಟು ಈಗ ದಬ ಅಂತ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳ್ಬಿಡೋದ? ಅವ್ನು ವಿಷಾದ ಬ್ಯಾಡ್ರಿ ನಮಗೆ. ಮರ್ಡರ್ ಮಾಡಿಬಿಟ್ಟು ವಿಷಾದ ಸಾರಿ ಅಂತ ಹೇಳೋಕ್ಕಾಗ್ತದ? ಏಟು ಹೊಡೆದ್ಬಿಟ್ಟು ಸಾರಿ ಅಂತ ಹೇಳಕ್ಕೆ ಇದು ಅವ್ನ ಕೈಲಿ 2 ಏಟು ಹೊಡೆದು ಕಪಾಲಿಗೆ ಹೊಡೆದ್ಬಿಟ್ಟು ಈಗ ದಬ ಅಂತ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳ್ಬಿಡೋದ?